ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ವೆರಿ ಎಲಿಗೆಂಟ್ ಡಿಫ್ರೆಂಟ್ ಆಗಿರೋ ಕ್ರೋಶೆ ಡಿಸೈನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ ಮಾಡೋದಕ್ಕೆ ನಾನು ಆಲ್ರೆಡಿ 6 ಎಳೆ ದಾರಕ್ಕೆ ಈ ಥರ ಸ್ಮಾಲ್ ಗೋಲ್ಡ್ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ದಟ್ ಈಸ್ 2 mm ಆರ್ 3 mm ಸೈಜ್ ಬೀಡ್ಸನ್ನು ಇಲ್ಲಿ ತೊಗೊಂಡಿರೋದು. ಜೊತೆಗೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ಯಾಂಪಲ್ ಲೇಸ್ ಮೇಲೆ ಈ ರೀತಿ ವರ್ಕ್ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಈ ಥರ ಒಂದು ನಾಟ್ ಫಿಕ್ಸ್ ಮಾಡ್ಕೊಬೇಕು. ಈ ರೀತಿ ನಾಟ್ ಫಿಕ್ಸ್ ಆದಮೇಲೆ 2 ಚೈನ್ಸ್ ಹಾಕ್ಕೊಳ್ಬೇಕು. ಸೊ ಈ 2 ಚೈನನ್ನು ನಾನು ಫಸ್ಟ್ ಕಂಬ ಅಂತ ಕೌಂಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾವು ಇದ್ರ ಪಕ್ಕ ಮತ್ತೆ ಕಂಬಗಳನ್ನ ಹಾಕೊಬೇಕು. ಹಾಗಾಗಿ ಇದನ್ನು ಮೊದಲನೇ ಕಂಬ ಅಂತ ಕೌಂಟ್ ಮಾಡಿಕೊಂಡು ನೆಕ್ಸ್ಟ್ ಈ ನಾಟ್ ನಾವೇನಲ್ಲಿ ಫಿಕ್ಸ್ ಮಾಡಿದ್ದೀವಿ ಅದರ ಪಕ್ಕದಲ್ಲೇ ಒಂದು ಕಂಬ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಅಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ ಒಂದು ಮತ್ತು ನೆಕ್ಸ್ಟ್ 2 ಲೂಪಿಂದ ಒಂದು. ಈಗ 2 ಕಂಬ ಆಗಿದೆ. ನಾನು ಇನ್ನೂ ಒಂದು ಕಂಬನ ಅದರ ಪಕ್ಕದಲ್ಲೇ ಗ್ಯಾಪ್ ಕೊಡ್ದಿರ ಈ ಥರ ಮಾಡ್ಕೊತೀನಿ. ಸೊ ಟೋಟಲಾಗಿ 3 ಕಂಬ ಬರುತ್ತೆ. ಸೊ ಈ ಡಿಸೈನ ನಾನು 2 ಮೆಥಡ್ಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ತಾ ಇರೋದು ಫಸ್ಟ್ ಮೆಥಡ್. ಸೊ ಫಸ್ಟ್ ಮೆಥಡ್ ಯಾರಿಗಾದರೂ ಕಷ್ಟ ಆಯಿತು ಅಂದರೆ ನೀವು ಸೆಕೆಂಡ್ ಮೆಥಡ್ನ ಫಾಲೋ ಮಾಡ್ಬೋದು. ಅದು ಸೆಕೆಂಡ್ ಮೆಥಡ್ ಕಷ್ಟ ಆಯಿತು ಅಂದರೆ ಫಸ್ಟ್ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ದಾರದಲ್ಲಿ ನಾವೇನು ಬೀಡ್ಸ್ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಫಸ್ಟ್ 4 ಬೀಡನ್ನು ಹೀಗೆ ಮುಂದೆ ಪುಷ್ ಮಾಡಿಕೊಂಡು 4 ಬೀಡ್ಸ್ನ ತೊಗೊಬೇಕು. ಈ ರೀತಿ ಬೀಡ್ಸ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಅಲ್ಲೇನು ದಾರ ಇದೆ ಆ ದಾರನ ಈ ನೀಡಲಿಂದ ತೊಗೊಂಡು ಅಲ್ಲಿ ಲೂಪ್ ಏನಿದೆ ಅಲ್ವಾ ಆ ಲೂಪಿಂದ ಪಾಸ್ ಮಾಡಬೇಕು. ಸೊ ಈ ರೀತಿ ಟೈಟಾಗಿ ನಾವು ಲಾಕ್ ಮಾಡ್ಕೊಬೇಕು. ಆವಾಗ ಆ 4 ಬೀಡ್ಸ್ ಕೂಡ ಸೇರಿದಾಗ ಈ ಥರ ಡೈಮಂಡ್ ಶೇಪ್ ಫಾರ್ಮ್ ಆಗುತ್ತೆ. ಸೊ ಬೀಡ್ಸ್ನ ಆದಷ್ಟು ಟೈಟಾಗಿ ಈ ರೀತಿ ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 2 ಚೈನ್ಸ್ ವರ್ಕ್ ಮಾಡಿಕೊಂಡು ಫಸ್ಟ್ ಬೀಡ್ ಆ್ಯಂಡ್ ಸೆಕೆಂಡ್ ಬೀಡ್ ಮಧ್ಯ ಗ್ಯಾಪ್ ಇರುತ್ತೆ ಅಲ್ವಾ, ನೋಡಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡಬೇಕು. ಸಿನ್ಸ್ ನಾನಿಲ್ಲಿ ತುಂಬ ಸ್ಮಾಲ್ ಸೈಜ್ ಬೀಡನ್ನ ಯೂಸ್ ಮಾಡ್ತಿರೋದ್ರಿಂದ ಬರೀ 2 ಚೈನ್ಸ್ನ ಹಾಕ್ತಾ ಇದ್ದೀನಿ. ಮತ್ತೆ ನೋಡಿ 2 ಚೈನ್ಸ್ ಹಾಕಿ ನೆಕ್ಸ್ಟ್ 2 ಬೀಡ್ ಮಧ್ಯ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತೆ 2 ಚೈನ್ಸ್ನ ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 2 ಬೀಡ್ ಮಧ್ಯ ಗ್ಯಾಪ್ ಇರುತ್ತೆ ಅಲ್ವಾ, ನೋಡಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ನಾವೇನು ತೊಗೊಂಡಿರ್ತೀವಿ ಆ ಬೀಡ್ ಸುತ್ತ ಚೈನ್ಸ್ ಬರಬೇಕು. ಆ ರೀತಿ ನೀವು ನೋಡಿಕೊಂಡು ಚೈನ್ಸನ್ನು ವರ್ಕ್ ಮಾಡಬೇಕಾಗತ್ತೆ. ಸೊ ಈ ಥರ ಬರೀ 3 ಬೀಡ್ ಸುತ್ತ ನಾವು ಚೈನ್ಸ್ನ ಹಾಕ್ಕೊಳ್ಬೇಕು. ಅಲ್ಲಿ ಲಾಸ್ಟ್ ಬೀಡ್ ಏನಿದೆ 4th ಬೀಡ್ ಅದರ ಸುತ್ತ ಏನು ಚೈನ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದಾದಮೇಲೆ ಮತ್ತೆ ನಾವು ಕಂಬ ವರ್ಕ್ ಮಾಡಬೇಕಾಗತ್ತೆ. ಬಟ್ ಯಾವ ರೀತಿ ಅಂದರೆ ನೀಡಲ್ ಮೇಲೆ ಒಂದ್ಸಲ ಹೀಗೆ ದಾರ ತೊಗೊಳ್ಳಿ. ಸೇಮ್ ಈ ಡಿಸೈನ್ ಎಲ್ಲಿಗೆ ಕರೆಕ್ಟಾಗಿ ಎಂಡ್ ಆಗುತ್ತೆ, ನಾವೇನಲ್ಲಿ 4 ಬೀಡ್ಸ್ ಹಾಕಿದ್ದೀವಿ ಅದು ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದ ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ಸಿನ್ಸ್ ಈ ಡಿಸೈನಲ್ಲಿ ಯಾವುದೇ ರೀತಿ ಬೇಸ್ ಲೈನ್ ಇಲ್ಲ, ನಾವೇನು ಇವಾಗ ವರ್ಕ್ ಮಾಡ್ತಾ ಇದ್ದೀವಿ ಈ ಸ್ಟೆಪ್ಪೇ ಫಸ್ಟ್ ಸ್ಟೆಪ್ ಆ್ಯಂಡ್ ಇದೇ ಬೇಸ್ ಲೈನ್ ರೀತಿ ಆಗುತ್ತೆ. ಸೊ ವಿತೌಟ್ ಬೇಸ್ ಲೈನ್ ಆಗಿರೋದ್ರಿಂದ ಕ್ಲೀನಾಗಿ ನೋಡಿಕೊಂಡು ಅದು ಎಕ್ಸಾಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಂದ ಮತ್ತೆ 3 ಕಂಬನ ವರ್ಕ್ ಮಾಡಬೇಕು. ಇಲ್ಲಿ ಬೇಕಿದ್ರೆ ನೀವು ಕಂಬಗಳನ್ನ 3ಕ್ಕಿಂತ 4, 5 ಈ ರೀತಿ ಕೂಡ ಹಾಕೊಬೋದು. ಬಟ್ ಅದನ್ನು ಯಾವ ರೀತಿ ಹಾಕೋದು ಅಂತ ನಾನು ಹೇಳ್ತೀನಿ. ಸೊ ಇವಾಗ 3 ಕಂಬ ಆಯ್ತಲ್ವಾ, ಈ ರೀತಿ ಡಿಸೈನ್ ಬರುತ್ತೆ. ಈಗ ಮತ್ತೆ 4 ಬೀಡ್ಸನ್ನು ದಾರದಲ್ಲಿ ಏನು ಪೋಣಿಸ್ಕೊಂಡಿದ್ದೀವಿ ಅದರಲ್ಲಿ 4 ಬೀಡ್ಸ್ನ ಹೀಗೆ ಮುಂದೆ ತೊಗೊಂಡು ಬೀಡ್ಸ್ನ ಈ ಥರ ಕೈಯಲ್ಲಿ ಇಟ್ಕೊಂಡು ಅಲ್ಲಿ ದಾರ ಏನಿದೆ ಅಲ್ವಾ, ಸೊ ಆ ದಾರನ ಹೀಗೆ ನೀಡಲಿಂದ ತೊಗೊಂಡು ನೀಡಲ್ ಮೇಲೆ ಒಂದು ಲೂಪ್ ಇದೆ ಅದರಿಂದ ಆಚೆ ಪಾಸ್ ಮಾಡಬೇಕು. ಅದಾದಮೇಲೆ ಮತ್ತೆ ನಾನು ಸ್ಟಾರ್ಟಿಂಗ್ಗೆ ಹೇಳಿದಾಗೆ ಟೈಟಾಗಿ ಈ ಸ್ಟೆಪ್ಪಲ್ಲಿ ನೀವು ಟೈಟಾಗಿ ಲಾಕ್ ಮಾಡಿದಷ್ಟು ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ಇದಾದಮೇಲೆ ಮತ್ತೆ 2 ಚೈನ್ಸ್ನ ಹಾಕಿ ಫಸ್ಟ್ 2 ಬೀಡ್ ಮತ್ತೆ ಇರೋ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಇದೇ ಥರ 3 ಬೀಡ್ ಸುತ್ತ 2 ಚೈನ್ಸ್ನ ವರ್ಕ್ ಮಾಡ್ತೀನಿ. ನೀವೇನಾದರೂ ಸ್ವಲ್ಪ 5 mm 6 mm ಸೈಜ್ ಬೀಡ್ಸ್ನ ಇಲ್ಲಿ ತೊಗೊಂಡಾಗ ಆ ಬೀಡ್ ಸುತ್ತ ಎಷ್ಟು ಚೈನ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 3 ಚೈನ್ಸ್ ಬೇಕಾಗುತ್ತೆ, ಸಮ್ಟೈಮ್ಸ್ 4 ಚೈನ್ಸ್ ಕೂಡ ಬೇಕಾಗುತ್ತೆ. ಅದರ ಪ್ರಕಾರ ನೀವು ನಂಬರ್ ಆಫ್ ಚೈನ್ಸನ್ನು ಇನ್ಕ್ರೀಸ್ ಮಾಡ್ಕೊಬೋದು. ಅಂದರೆ ನಾವೇನು ಚೈನ್ಸ್ ಹಾಕ್ತೀವಿ ಅದು ಕರೆಕ್ಟಾಗಿ ಬೀಡ್ ಸುತ್ತ ಕವರ್ ಆಗಬೇಕು, ಅದನ್ನು ನೋಡಿಕೊಂಡು ನೀವು ಚೈನ್ಸ್ ಹಾಕಬೇಕು. ಇಲ್ಲಿ ನನಗೆ 2 ಚೈನ್ಸು ಪರ್ಫೆಕ್ಟ್ ಆಗಿದೆ, ಹಾಗಾಗಿ ಜಸ್ಟ್ 2 ಚೈನ್ಸನ್ನು ವರ್ಕ್ ಮಾಡಿದ್ದೀನಿ. ಇದಾದಮೇಲೆ ಮತ್ತೆ ಈ ರೀತಿ ಆ ಬೀಡ್ಸ್ನೆಲ್ಲ ಸ್ಟ್ರೇಟಾಗಿ ಇಟ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಮತ್ತೆ 3 ಕಂಬನ ವರ್ಕ್ ಮಾಡ್ಕೊಬೇಕು. ಹಾಗೆ ನಾನು ಪ್ರೀವಿಯಸ್ ಹೇಳಿದೆ ಕಂಬಗಳನ್ನ ನೀವು ಜಾಸ್ತಿ ವರ್ಕ್ ಮಾಡ್ಕೊಬೋದು ಅಂತ. ಯಾವಾಗ ಅಂತಂದರೆ ನೀವು ಬೀಡ್ ಸೈಜು ದೊಡ್ಡದು ತೊಗೊಂಡಷ್ಟು ಕಂಬಗಳನ್ನ ಜಾಸ್ತಿ ಹಾಕೊಬೋದು, ಆವಾಗ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಇಲ್ಲಾಂದರೆ ತುಂಬ ಕಂಜೆಸ್ಟ್ ಆಗಿಬಿಡುತ್ತೆ. ಸೊ ಇದೇ ಥರ
ಈ ಸ್ಟೆಪ್ ಬರುತ್ತೆ. ಸೊ ನಾನು ಎಂಡ್ವರೆಗೂ ಹೀಗೆ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಹೇಗೆ ಅಂತ ತೋರಿಸ್ತೀನಿ. ಸೊ ನೋಡಿ ಲಾಸ್ಟ್ವರೆಗೂ ಫಿನಿಷ್ ಮಾಡಿ ಲಾಸ್ಟಲ್ಲಿ ಮತ್ತೆ 3 ಕಂಬನ ವರ್ಕ್ ಮಾಡಿ ದಾರನ ಟ್ರಿಮ್ ಮಾಡಿದ್ದೀನಿ. ಆ್ಯಂಡ್ ಈ ಸ್ಟೆಪ್ಪಲ್ಲೂ ಅಷ್ಟೇ ಸೇಮ್ ಕಲರ್ ಥ್ರೆಡನ್ನು ಯೂಸ್ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಡಿಸೈನ ಈ ಪಾಯಿಂಟ್ಗೆ ಎಂಡ್ ಮಾಡ್ಬೋದು ಸಿಂಪಲಾಗಿ ಬೇಕು ಅಂದರೆ. ಬಟ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಆ್ಯಂಡ್ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಈ ಸೆಕೆಂಡ್ ಸ್ಟೆಪ್ಪನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ಇಲ್ಲಿ 4 ಬೀಡ್ಸ್ ಇದೆ, ಅದರಲ್ಲಿ ಎಕ್ಸಾಕ್ಟ್ಲಿ ಮಿಡಲ್ ಬೀಡ್ ಅಂದರೆ ಈ ಟಿಪ್ಪಲ್ಲಿ ಏನು ಬೀಡ್ ಇದೆ ಆ ಬೀಡ್ ಮೇಲೆ ಇರುವಂಥ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ದಾರ ತೊಗೊಂಡು ಒಂದೆರಡು ನಾಟ್ ಹಾಕಿಬಿಟ್ಟು ಈ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಖಂಡಿತ ನೀವು ಥ್ರೆಡ್ ಕಲರ್ನ ಚೇಂಜ್ ಮಾಡಿ ಕೂಡ ವರ್ಕ್ ಮಾಡ್ಬೋದು, ಅದೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಸ್ಯಾಂಪಲ್ ಕ್ಲಾತ್ ಮೇಲೆ ಮಾಡ್ತಾಯಿದ್ದೀನಿ, ಹಾಗಾಗಿ ಜಸ್ಟ್ ಒಂದೇ ಕಲರಲ್ಲಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನನಗೆ ಪರ್ಸ್ನಲಿ ಸಿಂಗಲ್ ಕಲರಲ್ಲಿ ತುಂಬ ಇಷ್ಟ ಆಯಿತು. ಈಗ ನಾಟ್ ಮಾಡಿದ್ಮೇಲೆ ಮತ್ತೆ ಅದೇ ಗ್ಯಾಪಲ್ಲಿ ಹೋಗಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಂದು ಲಾಕ್ ಮಾಡಿ 2 ಚೈನ್ಸ್ನ ಹಾಕ್ಕೊತೀನಿ. ಇದನ್ನು ಫಸ್ಟ್ ಕಂಬ ಅಂತ ಮತ್ತೆ ಕೌಂಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅದೇ 2 ಚೈನ್ ಗ್ಯಾಪಲ್ಲಿ ಈ ನೆಕ್ಸ್ಟ್ ಸೆಕೆಂಡ್ ಕಂಬನ ವರ್ಕ್ ಮಾಡಬೇಕು. ಸೇಮ್ ಈ ಸ್ಟೆಪ್ಪು ಮತ್ತು ಪ್ರೀವಿಯಸ್ ಸ್ಟೆಪ್ ಎರಡು ಕೂಡ ಎಕ್ಸಾಕ್ಟ್ಲಿ ಸೇಮ್ ಇದೆ. ಬಟ್ ಇಲ್ಲಿ ನಾವು ಕಂಬಗಳನ್ನ 2 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಈಗ 2 ಕಂಬ ಆಗಿದೆ ಮತ್ತು ಇವಾಗ 3ನೇ ಕಂಬನ ವರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ 3 ಕಂಬ ಆದಮೇಲೆ ಇಲ್ಲಿ ನಾನು ಇನ್ನೊಂದು ಮೆಥಡಲ್ಲಿ ಬೀಡ್ಸ್ನ ಆ್ಯಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಆಲ್ರೆಡಿ ದಾರಕ್ಕೆ ಬೀಡ್ಸನ್ನು ಹಾಕ್ಕೊಂಡಿದ್ದೆ. ಬಟ್ ಈ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀನಿ, ನೀಡಲಲ್ಲಿ ಈ ಥರ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. 4 ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಇದಾದಮೇಲೆ ಈ ಥರ ಬೀಡ್ಸನ್ನು ಕರೆಕ್ಟಾಗಿ ಅಂದರೆ ದಾರದಲ್ಲಿ ಗ್ಯಾಪ್ ಕೊಡ್ದಿರೋ ಬೀಡ್ಸ್ನ ಈ ರೀತಿ ಕರೆಕ್ಟಾಗಿ ನೀಡಲಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ಕೆಳಗಡೆ ಲಾಸ್ಟ್ ಬೀಡ್ ಏನಿದೆ ಆ ಲಾಸ್ಟ್ ಬೀಡ್ ಕೆಳಗಡೆಯಿಂದ ಕ್ರೋಶೆನ ಇನ್ಸರ್ಟ್ ಮಾಡಿ ದಾರ ತರಬೇಕು. ಇವಾಗ ನೀಡಲ್ ಮೇಲೆ 2 ಲೂಪ್ ಇರುತ್ತೆ. 2 ಲೂಪಿಂದ ನಿಧಾನವಾಗಿ ಈ ರೀತಿ ನೀಡಲ್ನ ಆಚೆಗೆ ಪಾಸ್ ಮಾಡ್ಕೊಬೇಕು. ಸೊ ಈ ಥರ ಪಾಸ್ ಮಾಡಿಕೊಂಡು ಮತ್ತೆ ಬೀಡನ್ನ ಕ್ಲೀನಾಗಿ ಟೈಟಾಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿ ಹೀಗೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬೀಡ್ಸ್ನ ಈ ಥರ ತೊಗೊಂಡಾಗ ಅದು ಡೈಮಂಡ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲೂ ಅಷ್ಟೇ ಬೀಡ್ಸ್ನ ತುಂಬಾ ಟೈಟಾಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಇಲ್ಲಿಂದ ಸೇಮ್ ನಾನು 2 ಚೈನ್ಸ್ ಹಾಕಿ ಫಸ್ಟ್ 2 ಬೀಡ್ ಮಧ್ಯೆ ಇರುವಂಥ ಗ್ಯಾಪಲ್ಲಿ ಇದನ್ನು ಸಿಂಗಲ್ ಕ್ರೋಶಿಂದ ಫಿಕ್ಸ್ ಮಾಡ್ತೀನಿ. ಈ ಥರ ಟೋಟಲಾಗಿ 3 ಬೀಡ್ಸ್ ಸುತ್ತ ಮಾತ್ರ ನಾವು 2 ಚೈನ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ತುಂಬಾ ಈಸಿಯಾಗಿದೆ. ಸ್ಪೆಷಲಿ ಬಿಗಿನರ್ಸು ಖಂಡಿತ ನೀವು ಫಸ್ಟ್ ಮೆಥಡ್ ಅಂದರೆ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಮೆಥಡ್ ತೋರಿಸಿದ್ದೀನಿ ಸೊ ಆ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಈ ಡಿಸೈನ್ನ ನೀವು ಅಚೀವ್ ಮಾಡ್ಬೋದು. ಇದಾದಮೇಲೆ ಈ ಥರ ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದ್ವಿ ಅದೇ ರೀತಿಯೇ ಇಲ್ಲಿ ಬರುತ್ತೆ. ಈಗ ಮತ್ತೆ ನಾವು ಕಂಬ ಮಾಡ್ಕೊಬೇಕು. ಸೊ ಇವಾಗ ನೆಕ್ಸ್ಟ್ ಬೀಡ್ಸ್ ಏನಿದೆ ಅಲ್ಲಿ ಈ ಮಿಡಲ್ ಬೀಡ್ ಅಂದರೆ ಟಿಪ್ಪಲ್ಲಿ ಏನು ಬೀಡ್ ಇದೆ ಸೊ ಆ ಬೀಡ್ ಮೇಲೆ 2 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ 2 ಚೈನ್ ಗ್ಯಾಪಲ್ಲಿ 3 ಕಂಬನ ವರ್ಕ್ ಮಾಡಬೇಕು. ಸೊ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಆರಾಮಾಗಿ ನೀವು 3 ಕಂಬ ಮಾಡ್ಕೊಬೋದು, ನೋ ಡೌಟ್. ಸೊ ಇದು ಒಂದು ರೀತಿಯಾಗಿ ಹೊಸ ಥರ ಬ್ರೈಡಲ್ ಡಿಸೈನ್, ತುಂಬಾ ಗ್ರ್ಯಾಂಡಾಗಿದೆ ಆ್ಯಂಡ್ ವೆರಿ ನ್ಯೂ ಲುಕ್ ಅಂತಲೇ ಹೇಳ್ಬೋದು. ಖಂಡಿತ ಯಾವುದಾದ್ರೂ ಒಂದು ಸ್ಯಾರಿಗೆ ಆರ್ಡರ್ ಬಂದರೆ ನಾನು ಡೆಫಿನೆಟ್ಲಿ ವರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಈ ಸ್ಟೆಪ್ಪಲ್ಲಿ ನೀಡಲಲ್ಲಿ ಬೀಡ್ಸ್ನ ತೊಗೊಂಡು ದಾರದಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 4 ಬೀಡ್ಸನ್ನು ಈ ರೀತಿ ತೊಗೊಳ್ಬೇಕಾಗುತ್ತೆ. ಬೀಡ್ಸ್ನ ತೊಗೊಂಡು ಆ ದಾರದಲ್ಲಿ ಹೀಗೆ ಪುಷ್ ಮಾಡ್ಕೊಬೇಕು. ಇದಾದಮೇಲೆ ಬೀಡ್ಸ್ನ ತುಂಬ ಟೈಟಾಗೂ ಲಾಕ್ ಮಾಡಬಾರ್ದು, ಸ್ವಲ್ಪ 1 mm ಅಷ್ಟು ಗ್ಯಾಪ್ ಕೊಟ್ಟು ಈ ಕೆಳಗಡೆ ಬೀಡ್ ಏನಿದೆ ಲಾಸ್ಟ್ ಬೀಡ್ ಅದರ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ದಾರ ತೊಗೊಂಡು ಈ ನೀಡಲ್ ಮೇಲೆ 2 ಲೂಪ್ ಇದೆ ಅಲ್ವಾ, 2 ಲೂಪಿಂದ ನಿಧಾನವಾಗಿ ನೀಡಲ್ನ ಪಾಸ್ ಮಾಡಿಕೊಂಡು ಬೀಡನ್ನ ಅಲ್ಲೇ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿ ಹೀಗೆ ಬೀಡನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡಾಗ ಈ ಥರ ಡೈಮಂಡ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಇದಾದಮೇಲೆ 3 ಬೀಡ್ ಸುತ್ತ 2 ಚೈನ್ಸನ್ನು ವರ್ಕ್ ಮಾಡಬೇಕು. 1-2 ಸಲ ಹಾಕೋವರೆಗೂ ನಿಮಗೆ ಕಷ್ಟ ಅನ್ನಿಸ್ಬೋದು, ನಿಜವಾಗ್ಲೂ ತುಂಬಾ ಈಸಿ ಇದೆ ಈ ಡಿಸೈನ್. ಆ್ಯಂಡ್ ಬಿಗಿನರ್ಸ್ಗಂತೂ ನಾನೇನು ಹೇಳ್ತೀನಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಫಸ್ಟ್ ಮೆಥಡಲ್ಲಿ ಯಾವ ಥರ ಬೀಡ್ಸ್ನ ಆ್ಯಡ್ ಮಾಡೋದನ್ನು ತೋರಿಸ್ತೆ, ನೀವು ಆ ಮೆಥಡ್ನ ಫಾಲೋ ಮಾಡಿ ಈ ಡಿಸೈನ್ನ ವರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಮತ್ತೆ ನೀಡಲ್ ಮೇಲೆ 1 ಸಲ ದಾರ ತೊಗೊಂಡು ನೆಕ್ಸ್ಟ್ ಬೀಡ್ಸ್ ಏನಿದೆ ಅದರಲ್ಲಿ ಈ ಮಿಡಲ್ ಬೀಡ್ ಮೇಲೆ 2 ಚೈನ್ ಇರೋ ಗ್ಯಾಪಲ್ಲಿ ಈ ಥರ 3 ಕಂಬನ ವರ್ಕ್ ಮಾಡ್ಕೊಬೇಕು. ಸೊ ಇಷ್ಟೇ ಡಿಸೈನ್, ತುಂಬಾ ಈಸಿಯಾಗಿ ವರ್ಕ್ ಮಾಡ್ಕೊಬೋದು ಆ್ಯಂಡ್ ಡೆಫಿನೆಟ್ಲಿ ಇದು ಒಂದು ವೆರಿ ಯುನೀಕ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ತೀನಿ.
ಸೊ ಇದಾದಮೇಲೆ ಮತ್ತೆ 4 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇದೇ ರೀತಿ ವರ್ಕ್ ಮಾಡ್ಕೊಬೇಕು. ಸೊ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ಪನ್ನು ನೀವು ಇದೇ ರೀತಿ ಕೂಡ ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ ಜಸ್ಟ್ 2 ಸ್ಟೆಪ್ಗೆ ಡಿಸೈನ್ನ ಎಂಡ್ ಮಾಡ್ತೀನಿ. ಸೊ ಲಾಸ್ಟಲ್ಲಿ ಯಾವ ರೀತಿ ಫಿನಿಶಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಎಂಡಲ್ಲೂ ಅಷ್ಟೇ ಲಾಸ್ಟ್ ಬೀಡ್ಸ್ ಇದೆ ಅಲ್ವಾ, ಅದರಲ್ಲಿ ಮಿಡಲ್ ಬೀಡ್ ಮೇಲೆ 3 ಕಂಬನ ಹಾಕಿಬಿಟ್ಟು ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. 2 ಕಡೆ ದಾರ ಟ್ರಿಮ್ ಮಾಡಿ ನಾಟ್ ಮಾಡ್ತೀನಿ. ಈಗ ಗ್ಲೂ ಮಾಡಿಬಿಟ್ಟು ಫೈನಲ್ ಆಗಿ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ನನಗಂತೂ ಪರ್ಸ್ನಲಿ ಡಿಸೈನ್ ತುಂಬಾ ಇಷ್ಟ ಆಯಿತು. ಇದು ಒಂದು ರೀತಿಯಾಗಿ 2 in 1 ಡಿಸೈನ್ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಸ್ಟೆಪ್ನ ನೀವು ಆ್ಯಡ್ ಮಾಡಿದಾಗ, ಅಂದರೆ ಇನ್ನೊಂದು ಸ್ಟೆಪ್ ನೀವು ವರ್ಕ್ ಮಾಡಿದ್ರೆ ಬ್ರೈಡಲ್ ಲುಕ್ ಕೊಡುತ್ತೆ. ಲೈಕ್ 2 or 3 ಸ್ಟೆಪ್ಸ್ನ ವರ್ಕ್ ಮಾಡಿದಾಗ ಬ್ರೈಡಲ್ ಲುಕ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಜಸ್ಟ್ ಸಿಂಗಲ್ ಸ್ಟೆಪ್ನ ವರ್ಕ್ ಮಾಡಿದ್ರೆ ಸಿಂಪಲ್ ಲುಕ್ ಕೊಡುತ್ತೆ. ಆ್ಯಂಡ್ ಈ ಡಿಸೈನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೋದು. ಯಾವ ರೀತಿ ಅಂದರೆ ಕುಚ್ಚು ಟ್ರೈ ಮಾಡಿದ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನ ಇವಾಗ ತೋರಿಸ್ತೀನಿ. ಅಲ್ಲಿ ನೋಡಿ 3 ಬೀಡ್ಸ್ ಆದಮೇಲೆ ಜಸ್ಟ್ ಆ 2 ಚೈನ್ ಗ್ಯಾಪಲ್ಲಿ ಒಂದು 40 to 50 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಕುಚ್ಚು ಟ್ರೈ ಮಾಡಿದ್ದೀನಿ. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ. ಇನ್ ಕೇಸ್ ನಿಮಗೆ ಕುಚ್ಚು ಬೇಕು ಅಂದರೆ ಸ್ವಲ್ಪ ಬೀಡ್ ಸೈಜನ್ನು ದೊಡ್ಡದು ತೊಗೊಳ್ಳಿ. ಸೊ ಯಾವ ರೀತಿ ಅಂದರೆ ಬೀಡ್ ಸುತ್ತ ನಾವು 3 or 4 ಚೈನ್ ಹಾಕೋಷ್ಟು ದೊಡ್ಡದಾಗಿರುವಂಥ ಬೀಡ್ ಸೈಜ್ನ ನೀವು ಚೂಸ್ ಮಾಡಿದಾಗ ಈಸಿಯಾಗಿ ನಾವು ಆ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಟ್ರೈ ಮಾಡ್ಬೋದು. ಈ ಥರ 2 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ರೀತಿ ಟ್ಯಾಸಲ್ ಆಪ್ಷನ್ ಬೇಕು ಅಂದರೆ ಈ ಥರ ನೀವು ಚೇಂಜಸ್ನ ಖಂಡಿತ ಮಾಡ್ಕೊಳ್ಳಿ. ಸೊ ಅಟ್ ಲಾಸ್ಟ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ರಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಪ್ರತಿ ಸಲ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ದಟ್ ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.